ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟೆಕ್ ಸಂತು ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಸ್ಕಾಲರ್ಶಿಪ್ಗೆ NSP OTR ಅನ್ನೋದನ್ನು ಮೊಬೈಲ್ ಮುಖಾಂತರ ಯಾವ ರೀತಿ ಕ್ರಿಯೇಟ್ ಮಾಡ್ಬೋದು NSP OTRನ ಅನ್ನೋದನ್ನು ಈ ವಿಡಿಯೋದ ಮುಖಾಂತರ ತಿಳಿಸ್ಕೊಡ್ತೀನಿ. ಬನ್ನಿ, ಮೊದಲಿಗೆ ನಿಮ್ಮ ಮೊಬೈಲ್ನ ಪ್ಲೇಸ್ಟೋರ್ ಓಪನ್ ಮಾಡಿ ಎರಡು ಅಪ್ಲಿಕೇಶನ್ನ ನೀವು ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ. ಒಂದು ಬಂದು NSP OTR ಅಂತ ಹೇಳಿ, ಮತ್ತು ಇನ್ನೊಂದು ಆಧಾರ್ ಫೇಸ್ RD ಅಂತ ಆಪ್ಷನ್ ಇರುತ್ತೆ. ಸೊ ಎರಡು ಅಪ್ಲಿಕೇಶನ್ನೇ ನೀವು ನಿಮ್ಮ ಮೊಬೈಲ್ನಲ್ಲಿ ಇನ್ಸ್ಟಾಲ್ ಮಾಡಬೇಕಾಗತ್ತೆ. ಸೊ ನೀವು ನೋಡ್ತಾ ಇರ್ಬೋದು, NSP OTR ಅನ್ನೋದು ಮೊದಲನೇ ಅಪ್ಲಿಕೇಶನ್ ಆಗಿರುತ್ತೆ. ಸೊ ಎರಡನೇ ಅಪ್ಲಿಕೇಶನ್ ಬಂದು ತೋರಿಸ್ತೀನಿ ನೋಡಿ. ಆಧಾರ್ ಫೇಸ್ RD ಅಂತ ಆಪ್ಷನ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿಕೊಂಡು ಸೊ ಇದೆರಡನ್ನೂ ಅಪ್ಲಿಕೇಶನ್ನ ನೀವು ಇನ್ಸ್ಟಾಲ್ ಮಾಡಬೇಕಾಗತ್ತೆ. ಇನ್ಸ್ಟಾಲ್ ಮಾಡಿದ ನಂತರ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂತಂದರೆ, ನಿಮ್ಮ ಫೋನ್ನಲ್ಲಿ NSP OTR ಅಪ್ಲಿಕೇಶನ್ನ ನೀವಿಲ್ಲಿ ಓಪನ್ ಮಾಡಬೇಕಾಗತ್ತೆ. ಸೊ ಇವಾಗ ನಾನು NSP OTRನ ಓಪನ್ ಮಾಡಿಕೊಂಡು ಯಾವ ರೀತಿ NSP OTRನ ನಂಬರ್ನ ಜನ್ರೇಟ್ ಮಾಡೋದಂತ ಕಂಪ್ಲೀಟಾಗಿ ತೋರಿಸ್ಕೊಡ್ತೀನಿ ನೋಡಿ. ಸೊ ಇವಾಗ NSP OTR ಅಪ್ಲಿಕೇಶನ್ನ ಕ್ಲಿಕ್ ಮಾಡಿ ನಂತರ ನೀವು ಇಲ್ಲಿ ರಿಜಿಸ್ಟರ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಸೊ ರಿಜಿಸ್ಟರ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿದ ನಂತರ ನೀವು ನೆಕ್ಸ್ಟ್ ಅನ್ನೋ ಎರಡೂ ಟಿಕ್ ಬಾಕ್ಸ್ನ ಕ್ಲಿಕ್ ಮಾಡಿ ನೆಕ್ಸ್ಟ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿಕೊಂಡು ನಂತರ ನಿಮ್ಮ ಮೊಬೈಲ್ ನಂಬರ್ನ ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಇಲ್ಲಿ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಬೇಕು ಅಂತ ಏನಿಲ್ಲ, ನಿಮ್ಮ ಕನ್ವೀನಿಯೆಂಟ್ ಯಾವ ನಂಬರ್ ಬೇಕಾದರೂ ನೀವು ಇಲ್ಲಿ ಎಂಟ್ರಿ ಮಾಡಿ ಸೊ OTPನೇ ಜನ್ರೇಟ್ ಮಾಡ್ಕೋಬೇಕಾಗತ್ತೆ. ಸೊ ಬಂದಂಥ OTPನ ಎಂಟ್ರಿ ಮಾಡಿ ಕ್ಯಾಪ್ಚರ್ನ ಎಂಟ್ರಿ ಮಾಡಿಕೊಂಡು ನಂತರ ವೆರಿಫೈ ಅನ್ನೋ ಬಟನ್ನ ಕ್ಲಿಕ್ ಮಾಡಿದರೆ ನಿಮಗೆ ಇಲ್ಲಿ ಆಧಾರ್ ನಂಬರ್ನ ಎಂಟ್ರಿ ಮಾಡೋದಕ್ಕೆ ಆಪ್ಷನ್ ತೋರಿಸುತ್ತೆ. ಸೊ ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿದ ನಂತರ ಆಧಾರ್ ನಂಬರ್ನ ಎಂಟ್ರಿ ಮಾಡಿ ಅಗ್ರಿ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಆಧಾರ್ ಫೇಸ್ RD ಅಂತ ಏನಿತ್ತು ಅದು ಇಲ್ಲಿ ಜನ್ರೇಟ್ಗೆ ಸ್ವಲ್ಪ ಟೈಮ್ ತಗೊಳುತ್ತೆ. ಸೊ ಆಧಾರ್ ನಂಬರ್ನ ಏನು ಎಂಟ್ರಿ ಮಾಡಿದ್ರಿ, ಕೆಲವು ಟೈಮ್ ಈ ಥರ ಬಂದಾಗ ತಲೆ ಕೆಡಿಸ್ಕೊಡಿ, ಓಕೆ ಕೊಟ್ಟು ಮತ್ತೆ ನೆಕ್ಸ್ಟ್ ಅನ್ನೋ ಆಪ್ಷನ್ನೇ ಕ್ಲಿಕ್ ಮಾಡಿಕೊಂಡು ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿ ಆಧಾರ್ ಫೇಸ್ ID ಈ ರೀತಿ ಓಪನ್ ಆಗುತ್ತೆ. ಸೊ ನಿಮ್ಮ ಫೇಸನ್ನು ನೀವಿಲ್ಲಿ ಕ್ಯಾಪ್ಚರ್ ಮಾಡಬೇಕಾಗತ್ತೆ. ಸೊ ಕ್ಯಾಪ್ಚರ್ ಮಾಡಿ ಕಣ್ಣನ್ನು ಬ್ಲಿಂಕ್ ಮಾಡಬೇಕಾಗತ್ತೆ. ಕಣ್ಣನ್ನು ಸ್ಪೀಡಾಗಿ ಓಪನ್ ಕ್ಲೋಸ್ ಮಾಡಿದ್ರೆ ಅದು ಕ್ಯಾಪ್ಚರ್ ಕಂಪ್ಲೀಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಸೊ ಕೆಲವು ಟೈಮ್ ಈ ರೀತಿ ಬರುತ್ತೆ. ಸೊ ಆವಾಗ ಮತ್ತೆ ನೀವು ಓಕೆ ಕೊಟ್ಟು ನೆಕ್ಸ್ಟ್ ಮತ್ತು ಅಗ್ರಿನ ಕೊಟ್ಟರೆ ಮತ್ತೆ ಫೇಸ್ಗೆ ಬಂದು ಕೂತ್ಕೊಳ್ಳುತ್ತೆ. ಸೊ ನೀವು ಅಲ್ಲಿ ಸೆಲ್ಫಿನಾದರೂ ತೊಗೋಬೋದು ಅಥವಾ ಬ್ಯಾಕ್ ಕ್ಯಾಮ್ರಾ ಮುಖಾಂತರನಾದ್ರೂ ನೀವು ಈ ಕ್ಯಾಪ್ಚರ್ನ ಮಾಡ್ಬೋದು. ಸೊ ನಾನು ಇವಾಗ ಫ್ರಂಟ್ ಕ್ಯಾಮ್ರಾದಿಂದ ಕ್ಯಾಪ್ಚರ್ ಮಾಡ್ತಾ ಇರೋದ್ರಿಂದ ಕಣ್ಣನ್ನು ಸ್ಪೀಡಾಗಿ ಬ್ಲಿಂಕ್ ಮಾಡಿದ ನಂತರ ಅದು ಗ್ರೀನ್ ಟಿಕ್ ತೊಗೊಂಡು ವೆರಿಫೈಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಸೊ ನಿಮ್ಮ ಇಲ್ಲಿ NPCI ಯಾವ ಮೊಬೈಲ್ಗಾಗಿದೆ ಯಾವ ಬ್ಯಾಂಕ್ಗಾಗಿದೆ ಅನ್ನೋದನ್ನು ನಿಮ್ಗೆ ಇಲ್ಲಿ ತೋರಿಸುತ್ತೆ. ಮತ್ತು ಇಲ್ಲಿ ನೀವು ನಿಮ್ಮ ತಂದೆ ತಾಯಿ ಹೆಸರನ್ನ ಎಂಟ್ರಿ ಮಾಡಬೇಕಾಗತ್ತೆ. ಸೊ ಹಾಯ್ ಫ್ರೆಂಡ್ಸ್, ತಂದೆ ತಾಯಿ ಹೆಸರನ್ನ ಕನ್ನಡ ಎಂಟ್ರಿ ಮಾಡಿದ ನಂತರ ನೆಕ್ಸ್ಟ್ ಇವತ್ತಿನ ವಿಡಿಯೋದಲ್ಲಿ ಸ್ಕಾಲರ್ಶಿಪ್ಗೆ NSP OTR ಅನ್ನೋದನ್ನು ಮೊಬೈಲ್ ಮುಖಾಂತರ ಯಾವ ರೀತಿ ಜನರೇಟ್ ಆಗುತ್ತೆ, ಕ್ರಿಯೇಟ್ ಮಾಡ್ಬೋದು NSP OTR ಈ ವಿಡಿಯೋ ಯಾವ ರೀತಿ ಜನರೇಟ್ ಮಾಡೋದು ಮೊಬೈಲ್ನಲ್ಲಿ ನಿಮ್ಮ ಮೊಬೈಲ್ನ ಕಂಪ್ಲೀಟ್ ವಿಡಿಯೋ. ಸೊ ವಿಡಿಯೋ ಎರಡು ಅಪ್ಲಿಕೇಶನ್ನ ನೀವು ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಒಂದು ಬಂದು NSP OTR ಕಮೆಂಟ್ ಮೂಲಕ ತಿಳಿಸ್ಕೊಂಡು, ಇನ್ನೊಂದು ಆಧಾರ್ ಫೇಸ್ ಹೆಚ್ಚಿನ RD ಅಂತ ಆಪ್ಷನ್ ಇರುತ್ತೆ. ಸೊ ಎರಡು ಅಪ್ಲಿಕೇಶನ್ ನೀವು ನಿಮ್ಮ ಮೊಬೈಲ್ನಲ್ಲಿ